ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ವೀಕ್ಷಕರೇ, ವಿಶೇಷವಾಗಿ ಫೆಬ್ರವರಿ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳನ್ನು ನೋಡೋದಾದರೆ, ಫೆಬ್ರವರಿ 3ನೇ ತಾರೀಕು ಬುಧ ಮಕರ ರಾಶಿಯಿಂದ ಕುಂಭರಾಶಿಗೆ ಬರ್ತಾನೆ. ಫೆಬ್ರವರಿ 5ನೇ ತಾರೀಕು ಶುಕ್ರ ಮಕರ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ. ಫೆಬ್ರವರಿ 13ನೇ ತಾರೀಕು ಸೂರ್ಯ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ ಫೆಬ್ರವರಿ 23ನೇ ತಾರೀಕು ಕುಜನು ಕೂಡ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ. ಇದಿಷ್ಟು ಫೆಬ್ರವರಿಯಲ್ಲಿ ಬದಲಾಗುವಂತಹ ಗ್ರಹಗಳು. ಅದೇ ರೀತಿಯಾಗಿ ಫೆಬ್ರವರಿ 15ನೇ ತಾರೀಕು ಮಹಾಶಿವರಾತ್ರಿ ಜೊತೆಗೆ ಶನೈಶ್ಚರ ಜಯಂತಿ ಎರಡೂ ಕೂಡ ಒಟ್ಟಿಗೆ ಬಂದಿದೆ. ಯಾರ್ಯಾರಿಗೆ 7.5 ನಡೀತಾ ಇದೆ ಅಥವಾ ಶನಿ ಸಂಬಂಧವಾದ ದೋಷಗಳಿದ್ದಾವೆ ಅವರಿಗೆಲ್ಲ ಈಶ್ವರನ ಆರಾಧನೆ ಮಾಡಿ ಪುಣ್ಯ ಸಂಪಾದನೆ ಮಾಡೋದಕ್ಕೆ ಅಥವಾ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಅತ್ಯಂತ ಒಂದು ಪರ್ವಕಾಲ ಉತ್ತಮವಾದಂತಹ ಸಮಯ ಆಗಿರುತ್ತೆ. ಸಾಧ್ಯವಾದಷ್ಟು ಭಗವಂತನ ದರ್ಶನ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ, ಈ ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಸಾಮಾನ್ಯವಾಗಿ 7.5 ಪ್ರಭಾವಗಳನ್ನು ಹೇಳ್ತಾನೆ ಬಂದಿರ್ತೇವೆ. ಅದು ಏನೇ ಪ್ರಭಾವಗಳು ಮೇಷರಾಶಿಯವರಿಗಿದ್ದರೂ ಕೂಡ ಸದ್ಯದ 1-2 ತಿಂಗಳು ಅತಿ ಉತ್ತಮ ಪರಿಸ್ಥಿತಿಗಳಿದ್ದಾವೆ. ಬಹಳಷ್ಟು ಅನುಕೂಲಗಳನ್ನು ನೋಡೋದಕ್ಕೆ ಈ ಮಾಸಗಳು ತುಂಬ ಅನುಕೂಲ ಮಾಡಿಕೊಡುತ್ತೆ. ಅದರಲ್ಲೂ ಮೇಷರಾಶಿಯವರಿಗೆ ಇದು ಒಂದು ಉತ್ತಮವಾದಂತಹ ಸಮಯ ಅಂತ ಹೇಳ್ಬೋದು. ಕಾರಣ ಏನಪ್ಪ ಅಂದರೆ, ಏಕಾದಶದಲ್ಲಿ 4 ಗ್ರಹಗಳಿರ್ತಾರೆ. ಅಂದರೆ ರವಿ, ಬುಧ, ಶುಕ್ರ, ಕುಜ ಮತ್ತು ರಾಹು ಇಷ್ಟೂ ಗ್ರಹಗಳ ಮೇಲೆ ಗುರುದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಗುರು ಯಾರ್ಯಾರನ್ನ ನೋಡ್ತಾನೆ ಅವರಿಗೆ ಒಂದು ವಿಶೇಷವಾದ ಬಲ ಬರುತ್ತೆ ಅಥವಾ ಶಕ್ತಿ ಬರುತ್ತೆ. ಅದರಲ್ಲೂ ಪರಮ ಮಿತ್ರರಾದಂತಹ ರವಿ ಮತ್ತು ಕುಜ ಮೇಷರಾಶಿಗೆ ಯೋಗಕಾರಕರು ಆಗಿರೋದರಿಂದ ಅವರು ಲಾಭಸ್ಥಾನದಲ್ಲಿ ಪ್ರವೇಶ ಮಾಡುವಂಥದ್ದು, ಅವ್ರ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು, ಇದೆರಡೂ ಕೂಡ ಮೇಷರಾಶಿಯವರಿಗೆ ಬಹಳ ಉತ್ತಮ ಫಲಗಳನ್ನು ಕೊಡುತ್ತೆ. ಕಳೆದ 2-3 ತಿಂಗಳಿಂದ ಮಾಡ್ತಾ ಇರುವ ಪ್ರಯತ್ನಗಳು ಸ್ವಲ್ಪ ಈಗ ರಿಸಲ್ಟ್ ಕೊಡೋದಕ್ಕೆ ಖಂಡಿತ ಅನುಕೂಲ ಆಗುತ್ತೆ. ಅದರಲ್ಲೂ ಅತಿ ಮುಖ್ಯವಾಗಿ ಹಣಕಾಸಿನ ವಿಚಾರ ಅಥವಾ ಕುಟುಂಬಕ್ಕೆ ಸಂಬಂಧಪಡುವಂತಹ ವಿಚಾರಗಳು, ಯಾವುದಾದ್ರೂ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಅಥವಾ ಯಾರಿಗಾದರೂ ಕೊಟ್ಟಿರುವ ಹಣಗಳನ್ನು ವಾಪಸ್ ಪಡೆಯುವಂಥದ್ದಿದ್ದರೆ ಅಥವಾ ಉದ್ಯೋಗದಲ್ಲಿ ಏನಾದರೂ ಅಭಿವೃದ್ಧಿ, ಹಣಕಾಸಿನಲ್ಲಿ ಏನಾದರೂ ತುಂಬ ಇಂಪ್ರೂವ್ಮೆಂಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ, ಈ ಎಲ್ಲ ವಿಚಾರಗಳು ಕೂಡ ಮೇಷರಾಶಿಯವರಿಗೆ ಒಂದು ಉತ್ತಮ ಫಲಗಳನ್ನು ಕೊಡೋದಕ್ಕೆ ಈ ಮಾಸ ತುಂಬ ಅನುಕೂಲವಾಗಿದೆ ಅಂತ ಖಂಡಿತ ಹೇಳ್ಬೋದು. ಸೊ ಏನೆಲ್ಲ ನಿಮ್ಮ ಒಂದು ಅದ್ಭುತವಾದ ಪ್ರಯತ್ನಗಳು ನಡೀತಾ ಬಂದಿರುತ್ತೆ ಅದೆಲ್ಲ ಈಗ ಸ್ವಲ್ಪ ರಿಸಲ್ಟ್ ನೋಡೋದಕ್ಕೆ ಖಂಡಿತ ಅನುಕೂಲ ಆಗುತ್ತೆ. ಆರೋಗ್ಯದ ದೃಷ್ಟಿಯಿಂದ ಹೆಚ್ಚಿನ ಸಮಸ್ಯೆಗಳೇನೂ ಇರೋದಿಲ್ಲ ಈ ಮಾಸದಲ್ಲಿ. ಯಾಕೆಂದರೆ ರಾಶಿ ಅಥವಾ ಲಗ್ನದ ಅಧಿಪತಿಯಾದಂತಹ ಕುಜ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ದಶಮಂಗಾರಕ ಕುಲದೀಪಕ ಅಂತ ಕೂಡ ಹೇಳ್ತೇವೆ. ಅವನು ತನ್ನ ಸ್ಥಾನವನ್ನು ಪಲ್ಲಟ ಮಾಡುವಂಥದ್ದು ಫೆಬ್ರವರಿ 23ನೇ ತಾರೀಕು. ಅಂದರೆ ಈ ತಿಂಗಳು ಸಂಪೂರ್ಣ ಭಾಗ ಅವನು ಉಚ್ಚ ಕ್ಷೇತ್ರದಲ್ಲೇ ಇರ್ತಾನೆ. ಅದು ಮೇಷರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ ತುಂಬ ಅನುಕೂಲಗಳಾಗುತ್ತೆ. ಏನಾದರೂ ತುಂಬ ಹಿಂದಿನ ಸಮಸ್ಯೆಗಳಿದ್ದರೂ ಕೂಡ ಈಗ ಅದಕ್ಕೆ ಪರಿಹಾರ ಸಿಗುವಂತಹ ಸಮಯ ಅಂತ ಕೂಡ ಹೇಳ್ಬೋದು. ಬಹಳ ಉತ್ತಮ. ಶನಿ ಒಬ್ಬ ವ್ಯಯಭಾವದಲ್ಲಿದ್ದಾನೆ. ಅದಕ್ಕೆ ಪರಿಹಾರ 15ನೇ ತಾರೀಕು ಮಹಾಶಿವರಾತ್ರಿಯ ದಿನ ಈಶ್ವರನ ಆರಾಧನೆ ಮಾಡಿ, ಈಶ್ವರನಿಗೆ ಬಿಲ್ಪತ್ರೆ, ಭಸ್ಮ ಇಂಥದ್ದನ್ನೆಲ್ಲ ಸಮರ್ಪಣೆ ಮಾಡಿ ಅರ್ಚನೆ ಮಾಡುವಂಥದ್ದು ತುಂಬ ಒಳ್ಳೆಯದಾಗುತ್ತೆ. ಉಳಿದಂತೆ ಎಲ್ಲ ಗ್ರಹಗಳು ಕೂಡ ಮೇಷರಾಶಿಯವರಿಗೆ ತುಂಬ ಉತ್ತಮ ಸ್ಥಿತಿಯಲ್ಲೇ ಇದ್ದಾರೆ ಅಂತ ಹೇಳ್ಬೋದು. ಯಾವುದೇ ಆರೋಗ್ಯದ ವಿಚಾರದಲ್ಲಾಗಲಿ, ಕೌಟುಂಬಿಕ ಅಥವಾ ಹಣಕಾಸು, ಉದ್ಯೋಗ ಎಲ್ಲದಕ್ಕೂ ಕೂಡ ತುಂಬ ಉತ್ತಮವಾದಂತಹ ಮಾಸ ಫೆಬ್ರವರಿ ತಿಂಗಳು. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ನೋಡ್ಬೋದು. ಹಣಕಾಸಿನಲ್ಲಿ ಅಭಿವೃದ್ಧಿಗಳನ್ನು ಖಂಡಿತ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು 60 to 70% ಫೈನಾನ್ಷಿಯಲಿ ತುಂಬ ಅನುಕೂಲ ಆಗುವಂತಹ ತಿಂಗಳು ಇದು.
ಖಂಡಿತ ಪ್ರಯತ್ನ ಮಾಡಿ ಒಂದು ಸಕ್ಸಸ್ಸನ್ನು ಕಾಣ್ತೀರಾ. ಬ್ಯಾಂಕ್ ಲೋನ್ಗಳಿದ್ದರೆ ಅಥವಾ ಒಡಹುಟ್ಟುಗಳ ನಡುವೆ ಸಾಮರಸ್ಯ ಅಥವಾ ಏನಾದರೂ ಪಾರ್ಟ್ನರ್ಶಿಪ್ ಅಥವಾ ಭೂಮಿಗೆ ಸಂಬಂಧಪಡುವ ವ್ಯವಹಾರಗಳಿದ್ದರೆ ಖಂಡಿತ ಈಗ ಅನುಕೂಲ ಆಗುತ್ತೆ. ಅದಕ್ಕೆ ಪ್ರಯತ್ನಗಳನ್ನು ಮಾಡ್ಬೋದು. ಮುಂದಿನ ಮಾಸಗಳಲ್ಲಿ ಅಂದರೆ ಜೂನ್ ನಂತರದಲ್ಲಿ ಗುರು ಕೂಡ ಪ್ರಾಪರ್ಟಿ ಸ್ಥಾನಕ್ಕೆ ಬರೋದರಿಂದ ಈಗ ಅವನು ಸೋದರ ಅಥವಾ ಸೋದರಿ ಸ್ಥಾನದಲ್ಲಿದ್ದಾನೆ. ಜೊತೆಗೆ ಭೂಮಿಕಾರಕ ಕುಜನು ಕೂಡ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ದಶಮಂಗಾರಕ ಕುಲದೀಪಕ ಅಂತ ಹೇಳುವಂಥದ್ದು. ಒಡಹುಟ್ಟುಗಳ ನಡುವೆ ಏನಾದರೂ ಭೂಮಿಗೆ ಸಂಬಂಧಪಡುವ ವ್ಯವಹಾರಗಳಿದ್ದರೆ ಖಂಡಿತ ಈಗ ಮುಂದುವರಿಸಿದರೆ ಅದೊಂದು 5-6 ತಿಂಗಳು ಸಮಯ ತಗೊಂಡ್ರೂ ಕೂಡ ಒಂದು ಉತ್ತಮವಾದಂತಹ ರಿಸಲ್ಟನ್ನು ಕೊಡುತ್ತೆ. ಬ್ಯಾಂಕ್ ಲೋನ್ಗಳು ಅಪ್ರೂವ್ ಆಗುವಂತಹ ಸಮಯ ಇದು. ಫೈನಾನ್ಷಿಯಲಿ ತುಂಬ ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಯಾವುದೇ ಹೂಡಿಕೆ ಮಾಡುವಂಥದ್ದಿದ್ದರೆ ಅಥವಾ ಬರಬೇಕಾಗಿದ್ದನ್ನು ಎಕ್ಸ್ಪೆಕ್ಟ್ ಮಾಡಿದರೂ ಕೂಡ ಸರಿಯಾದ ಸಮಯದಲ್ಲಿ ಅನುಕೂಲಗಳು ಉಂಟಾಗುತ್ತೆ. ಫೆಬ್ರವರಿ ಎಂಡ್ ತನಕನೂ ಕೂಡ ತುಂಬ ಒಳ್ಳೆಯ ಸಮಯ ಇದೆ ಮೇಷರಾಶಿಯವರಿಗೆ. ಇನ್ನು ಯಾವುದಾದ್ರೂ ಹೊಸ ಪ್ರಾಪರ್ಟಿ ಇಂಥದ್ದನ್ನು ಖರೀದಿ ಮಾಡೋದಕ್ಕೂ ಕೂಡ ಈಗಿಂದ ಪ್ರೋಸೆಸ್ಗಳನ್ನು ಸ್ಟಾರ್ಟ್ ಮಾಡ್ಬೋದು. 7.5 ಏನಾಗುತ್ತೆ ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಲೋನ್ ಸಿಗೋದಿಲ್ಲ, ಅಥವಾ ನೀವು ಏನು ಬಡ್ಜೆಟ್ ಇಟ್ಕೊಂಡು ಹೋಗಿರ್ತೀರ ಅದು ಸ್ವಲ್ಪ ಮಿಗುವರಿಯುತ್ತೆ, ಅಂದರೆ ಜಾಸ್ತಿಗೆ ಹೋಗುತ್ತೆ. ಈ ಥರ ಫ್ಲಕ್ಚುಯೇಷನ್ಗಳು ನೀವು ಅನ್ಎಕ್ಸ್ಪೆಕ್ಟೆಡ್ ವಾಲ್ಯೂಮ್ ಜಾಸ್ತಿ ಆಗುವಂಥದ್ದು ಅಥವಾ ನೀವು ನಿರೀಕ್ಷೆ ಮಾಡಿದ್ದಕ್ಕಿಂತ ದೊಡ್ಡ ಪ್ರಮಾಣಕ್ಕೆ ಕೈ ಹಾಕುವ ಪರಿಸ್ಥಿತಿಗಳು ಬರುವಂಥದ್ದು. ಈ ರೀತಿ 7.5 ಸ್ವಲ್ಪ ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಖರ್ಚಾಗೋದಕ್ಕೆ ಕಾರಣಗಳಿರುತ್ತೆ. ಅದೇನೇ ಇದ್ದರೂ ಇನ್ನೊಂದು 1-1.5 ವರ್ಷಗಳ ಕಾಲ ಅಥವಾ ಆಲ್ಮೋಸ್ಟ್ ಮೇಷರಾಶಿಯವರಿಗೆ 7.5 ಪ್ರಭಾವಗಳು 7.5 ವರ್ಷಗಳು ಇದ್ದರೂ ಸಹ ಈಗ ಮುಂದೆ ಬರುವಂತಹ ಈ ಫೆಬ್ರವರಿಯಿಂದನೇ ತಗೊಳ್ಳೋದಾದರೂ ಕೂಡ ನಿಮಗೆ ಇನ್ನೊಂದು 2 ವರ್ಷಗಳ ಕಾಲ ಗುರುವಿನ ಸಂಚಾರ ತುಂಬ ಉತ್ತಮ ಸ್ಥಾನಗಳಲ್ಲಾಗುತ್ತೆ. ಅದರಿಂದ 7.5 ಪ್ರಭಾವಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಲಾಂಗ್ ಟರ್ಮಲ್ಲಿ ಚಲನೆ ಮಾಡುವಂತಹ ರಾಹುಕೇತುಗಳು ಕೂಡ ಒಂದು ರೀತಿಯಲ್ಲಿ ಉತ್ತಮ ಸ್ಥಿತಿಗೆ ಬರ್ತಾರೆ. ಯಾಕೆಂದರೆ 10ನೇ ಮನೆಗೆ ರಾಹು ಬರ್ತಾನೆ ಡಿಸೆಂಬರ್ ನಂತರ, ಜೂನ್ನಲ್ಲಿ ಗುರು ಚೇಂಜ್ ಆಗ್ತಾನೆ. ಇವೆಲ್ಲದೂ ಮುಂದಿನ 1-2 ವರ್ಷಗಳ ಪ್ಲ್ಯಾನಿಂಗ್ ಮಾಡೋದಾದರೆ ಯಾವುದಾದ್ರೂ ಪ್ರಾಪರ್ಟಿ ಅಥವಾ ಮನೆ ಕಟ್ಟುವಂತಹ ವಿಚಾರಗಳು, ಈ ಥರದ ಲಾಂಗ್ ಟರ್ಮ್ ಪ್ರೋಸೆಸ್ಗಳನ್ನು ಮೇಷರಾಶಿಯವರು ಖಂಡಿತವಾಗಲೂ ಪ್ರಾರಂಭ ಮಾಡಬಹುದು. ಮಾಘ ಮಾಸ, ಅದರಲ್ಲೂ ಫೆಬ್ರವರಿ ತಿಂಗಳಲ್ಲಿ ಕುಜ ಭೂಮಿಕಾರಕನಾಗಿ ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಇದೆಲ್ಲದೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದ ಪ್ರತಿಫಲವನ್ನು ಮೇಷರಾಶಿಯವರಿಗೆ ಖಂಡಿತ ಕೊಡುತ್ತೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ಬೇಕು. ಸ್ವಲ್ಪ ಆರೋಗ್ಯದ ವ್ಯತ್ಯಾಸಗಳು ಮಕ್ಕಳನ್ನು ಬಾಧಿಸುತ್ತೆ. ಏಕೆಂದರೆ 5th ಹೌಸಲ್ಲಿ ಕೇತು ಇದ್ದಾನೆ, ಅವನ ಮೇಲೆ ಸತತವಾಗಿ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇದೆ. ಸೊ ಈ ಎಲ್ಲ ಪರಿಣಾಮಗಳು ಸ್ವಲ್ಪ ಆರೋಗ್ಯದ ಬಗ್ಗೆ ಮಕ್ಕಳ ವಿಚಾರದಲ್ಲಿ ಗಮನ ಕೊಡುವಂಥದ್ದು ಸೂಕ್ತ. ಎಜುಕೇಷನ್ ಖಂಡಿತ ಚೆನ್ನಾಗಾಗುತ್ತೆ. ಪ್ರಾಪರ್ಟಿ, ಹೊಸ ಮನೆ ಕಟ್ಟುವಂತಹ ವಿಚಾರ, ಮಾತೃವಿನ ಆರೋಗ್ಯ, ಇದೆಲ್ಲದರಲ್ಲೂ ಮೇಷರಾಶಿಯವರು ಅಭಿವೃದ್ಧಿಗಳನ್ನು ಕಾಣ್ತೀರ. ಇನ್ನು ಸಂತಾನದ ಅಂಚಿನಲ್ಲಿರುವಂಥವರು ಗಣಪತಿಯ ಸ್ತೋತ್ರಗಳನ್ನು ಪಠನೆ ಮಾಡೋದು ತುಂಬ ಒಳ್ಳೆಯದು. ಏಕೆಂದರೆ ಪಂಚಮಾರಿಷ್ಟ 5th ಹೌಸಲ್ಲಿ ಪಾಪಗ್ರಹಗಳಿದ್ದರೆ ಸಂತಾನದ ಅಂಚಿನಲ್ಲಿರುವಂಥವರಿಗೆ ಏನಾದರೂ ಸಣ್ಣ ಪುಟ್ಟ ಹಾರ್ಮೋನ್ ವ್ಯತ್ಯಾಸಗಳು ಬರೋದಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ ಗಣಪತಿ ಆರಾಧನೆ ಮಾಡುವಂಥದ್ದು ಒಂದು ಉತ್ತಮವಾದಂಥ ಫಲ. ಅದೇ ರೀತಿಯಲ್ಲಿ ದೋಷವನ್ನು ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಷಷ್ಠಾಧಿಪತಿಯಾದಂತಹ ಬುಧನು ಕೂಡ ಏಕಾದಶದಲ್ಲಿದ್ದು ಬುಧಾದಿತ್ಯ ಯೋಗ, ಆ ಬುಧಾದಿತ್ಯ ಯೋಗದ ಮೇಲೆ ಗುರುದೃಷ್ಟಿ, ಇದು ಫೆಬ್ರವರಿ 3 ಮತ್ತು 5ನೇ ತಾರೀಕಿಂದನೇ ಪ್ರಾರಂಭ ಆಗುತ್ತೆ. ಬುಧ ಶುಕ್ರರ ಯುತಿ ಆಗುವಂಥದ್ದು, ಗುರು ಅವನನ್ನು ನೋಡುವಂಥದ್ದು, ಇದೆಲ್ಲದೂ ಕೂಡ ಮೇಷರಾಶಿಯವರಿಗೆ ಲಾಭ ಸ್ಥಾನದಲ್ಲಿ ಪರಾಕ್ರಮ ಗ್ರಹಗಳೆಲ್ಲ ಸೇರ್ತಾರೆ, ಅವ್ರ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಈ ಥರದ ಕಾಂಬಿನೇಷನ್ಗಳು 11ನೇ ಮನೆಯಲ್ಲಿ ಸಿಗುವಂಥದ್ದು ಬಹಳ ಅಪರೂಪ. ಹಾಗಾಗಿ ಸಡನ್ನಾಗಿ ಏನೋ ಅನುಕೂಲ ಆಗಿಬಿಡುತ್ತೆ ಅಂತ ಹೇಳೋದಕ್ಕಿಂತ ಈ ಫೆಬ್ರವರಿಯಲ್ಲಿ ಮೇಷರಾಶಿಯವರು ಯಾವೆಲ್ಲ ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡ್ತೀರಾ ಅದು ಖಂಡಿತವಾಗ್ಲೂ ಗುರಿ ಮುಟ್ಟುತ್ತೆ ಅಂತ ಹೇಳ್ಬೋದು. ಇದಕ್ಕಿಂತ ಬೆಟರ್ ಟೈಮ್ ಇರೋದಿಲ್ಲ. ಲಾಭಸ್ಥಾನದಲ್ಲಿ 4-5 ಗ್ರಹಗಳು ಅವರನ್ನು ಗುರು ನೋಡುವಂಥದ್ದು, ಇಂತಹ ಕಾಂಬಿನೇಷನ್ಗಳು ಎಲ್ಲೋ 1-1.5 ವರ್ಷದಲ್ಲಿ ಒಮ್ಮೆ ಮಾತ್ರ ಸಿಗುತ್ತೆ ಇದು.
ಸೊ ಫೆಬ್ರವರಿ ತಿಂಗಳು ಮೇಷರಾಶಿಯವರಿಗೆ ತುಂಬ ಲಾಭಗಳನ್ನು ತಂದುಕೊಡುತ್ತೆ. ಯಾವುದೇ ಹೊಸ ಕೆಲಸಗಳನ್ನು ಪ್ರಯತ್ನ ಮಾಡಿದರೆ ಅದು ಮುಂದೆ ಗುರಿ ಮುಟ್ಟುತ್ತೆ. ಅದರಿಂದ ಅತಿ ಹೆಚ್ಚಿನ ಲಾಭಗಳನ್ನು ಮುಂದಿನ ದಿನಗಳಲ್ಲಿ ಮೇಷರಾಶಿಯವರು ಖಂಡಿತವಾಗ್ಲೂ ಕಾಣ್ತೀರ. ಸೊ ಏನೇ ಲಾಂಗ್ ಟರ್ಮ್ ಪ್ರೋಗ್ರಾಮ್ ಇದ್ದರೆ ಖಂಡಿತ ಈಗ ಪ್ರಾರಂಭ ಮಾಡಿ, ಮುಂದೆ ಅದು ತುಂಬ ಒಳ್ಳೆಯದಾಗುತ್ತೆ, ಒಳ್ಳೆಯ ಫಲಗಳನ್ನು ಖಂಡಿತ ಕೊಡುತ್ತೆ. ದಾಂಪತ್ಯದಲ್ಲಿ ಸಾಮರಸ್ಯ, ಆರೋಗ್ಯದ ಅಭಿವೃದ್ಧಿಗಳು ಇದನ್ನೆಲ್ಲ ಈಗ ಖಂಡಿತ ನಿರೀಕ್ಷೆ ಮಾಡಬಹುದು. ಮಾಂಗಲ್ಯ ಸ್ಥಾನದ ಮೇಲೆ ಗುರುದೃಷ್ಟಿ ಕೂಡ ಇದೆ. ದಂಪತಿಗಳ ನಡುವಿನ ಆರೋಗ್ಯ ಮತ್ತು ಹೊಂದಾಣಿಕೆ, ಸಾಮರಸ್ಯ, ಅಭಿವೃದ್ಧಿಗಳು, ಪಾರ್ಟ್ನರ್ಶಿಪ್, ವ್ಯವಹಾರ, ಬಿಸ್ನೆಸ್ ಎವ್ರಿಥಿಂಗ್ ಚೆನ್ನಾಗಿ ನಡೆಯುತ್ತೆ ಮೇಷರಾಶಿಯವರಿಗೆ. ಮತ್ತು ವಿವಾಹದ ಅಂಚಿನಲ್ಲಿರುವಂಥವರಿಗೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಮೇಷರಾಶಿಯವರಿಗೆ 7.5 ಪ್ರಭಾವಗಳು, ವಿವಾಹವನ್ನು ವಿಳಂಬ ಮಾಡುವ ಪ್ರಯತ್ನಗಳು ಖಂಡಿತ ನಡೆಯುತ್ತೆ ಇನ್ನೊಂದು 2 ವರ್ಷದ ನಂತರ, 1.5 ವರ್ಷದ ನಂತರ. ಸೊ ಅಲ್ಲಿಯ ತನಕ ಈಗ ಸಿಗುವ ಗುರುಬಲ ತುಂಬ ಒಂದು ಪ್ರೆಷಿಯಸ್ ಅಂತ ಹೇಳ್ಬೋದು. ಮೇಷರಾಶಿಯವರು ಜನ್ಮರಾಶಿಗೆ ಶನಿ ಬರೋದಕ್ಕಿಂತ ಮುಂಚೆ ಮಂಗಳ ಕಾರ್ಯಗಳನ್ನು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಇಲ್ಲದೇ ಇದ್ದರೆ ಡಿಲೇ ಆಗೋದಕ್ಕೆ ಶುರುವಾಗುತ್ತೆ. ಎಲ್ಲರೂ ಹೇಳ್ತಾರೆ 5 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ, ಆಗ್ತಾಯಿಲ್ಲ. ಇಂತಹ ಸ್ಥಿತಿಗಳನ್ನು ಖಂಡಿತ ಮುಟ್ಕೋಬೇಡಿ. ಮೇಷರಾಶಿಯನ್ನು ಶನಿ ಪ್ರವೇಶ ಮಾಡೋದಕ್ಕೆ ಇನ್ನೂ 1.5-2 ವರ್ಷಗಳ ಸಮಯ ತೆಗೆದುಕೊಳ್ಳುತ್ತೆ. ಸೊ ಅಷ್ಟರ ಒಳಗಡೆ ಈಗ ಸಿಗುವಂತಹ ಗುರುಬಲದಲ್ಲಿ ಈಗ 1-2 ವರ್ಷಗಳ ಕಾಲ ಗುರು ಉತ್ತಮ ಸ್ಥಿತಿಯಲ್ಲಿರ್ತಾನೆ. ಸೊ ವಿವಾಹ ಇಂತಹ ಮಂಗಳ ಕಾರ್ಯಗಳನ್ನು ಮಾಡಿಕೊಳ್ಳೋದು ತುಂಬ ಒಳ್ಳೆಯದು. ಪೋಸ್ಟ್ಪೋನ್ ಮಾಡಿದರೆ 4-5 ವರ್ಷ ವಿಳಂಬ ಆಗುತ್ತೆ ಮೇಷರಾಶಿಯವರಿಗೆ. ಅಷ್ಟಮಾಧಿಪತಿ ಕುಜ ಏಕಾದಶದಲ್ಲಿದ್ದಾನೆ, ಅವನ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಫೆಬ್ರವರಿ 23ಕ್ಕೆ ಕುಜ ಏಕಾದಶಕ್ಕೆ ಬರ್ತಾನೆ. ಅಲ್ಲಿಯ ತನಕ ಅವನು ದಶಮಂಗಾರಕನಾಗೇ ಇರ್ತಾನೆ. ಖಂಡಿತ ಯಾವುದೇ ಕಂಟಕಗಳಿರೋದಿಲ್ಲ. ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಕಾಣ್ತೀರ. ಭಾಗ್ಯಾಧಿಪತಿ ಗುರು 3ನೇ ಮನೆಯಲ್ಲಿದ್ದಾನೆ. ಉಪಚಯ ಸ್ಥಾನದಲ್ಲಿ ಗುರು ಅಷ್ಟೇನು ಬಲಿಷ್ಠನಾಗಿರೋದಿಲ್ಲ, ಜೊತೆಗೆ ಅದು ಅವನಿಗೆ ಶತ್ರುಕ್ಷೇತ್ರ ಕೂಡ. ಹಾಗಾಗಿ ಗುರುವಿಗೆ ಸ್ಥಾನಬಲ ಅನ್ನುವಂಥದ್ದು ತುಂಬ ಕಡಿಮೆ ಇರುತ್ತೆ. ಆದರೆ ತೃತೀಯದಲ್ಲಿರುವಂತಹ ಗುರು ಮಾಂಗಲ್ಯ ಸ್ಥಾನವನ್ನು ನೋಡ್ತಾನೆ. ಅಂದರೆ ವಿವಾಹ, ದಾಂಪತ್ಯ ಅನ್ನುವ ಸ್ಥಾನದ ಮೇಲೆ ಗುರುದೃಷ್ಟಿ, ಭಾಗ್ಯಸ್ಥಾನದ ಮೇಲೆ ಗುರುದೃಷ್ಟಿ. ಅಂದರೆ ಗುರು ಭಾಗ್ಯೋದಯಗಳನ್ನು ಕೊಡ್ತಾನೆ ಅಂತ ನೇರವಾಗಿ ಹೇಳ್ಬೋದು. ಲಾಭಸ್ಥಾನದ ಮೇಲೆ ಗುರುದೃಷ್ಟಿ, ಅತಿಶಯವಾದ ಲಾಭವನ್ನು ಗುರು ಕೊಡ್ತಾನೆ ಅಂತ. ಇದೆಲ್ಲ ಕೊಡುವ ಸ್ಥಾನಗಳನ್ನು ಗುರು ನೋಡ್ತಾನೆ. ಆದರೆ ಸ್ವತಃ ಗುರು ಸ್ವಲ್ಪ ಬಲಹೀನನಾಗಿರ್ತಾನೆ. ಹಾಗಾಗಿ ಗುರುಬಲವನ್ನು ಇಂಪ್ರೂವ್ ಮಾಡಿಕೊಂಡ್ರೆ ಈ ಫೆಬ್ರವರಿ ತಿಂಗಳಲ್ಲಿ ಇನ್ನೂ ಹೆಚ್ಚಿನ ಭಾಗ್ಯೋದಯ ಅಥವಾ ಲಾಭಗಳನ್ನು ಮೇಷರಾಶಿಯವರು ಖಂಡಿತ ನಿರೀಕ್ಷೆ ಮಾಡ್ಬೋದು. ದತ್ತಾತ್ರೇಯರಿಗೆ ಸಂಬಂಧಪಡುವ ಸ್ತೋತ್ರಗಳನ್ನು ಪಠನೆ ಮಾಡಿ. ಅದಕ್ಕಿಂತ ಅನುಕೂಲದ ಸ್ಥಿತಿ ಇಲ್ಲ ಗುರುಬಲಗಳನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡುವಂಥದ್ದು, ಗುರುಚರಿತ್ರೆ ಪಾರಾಯಣ ಮಾಡುವಂಥದ್ದು, ಅಥವಾ ಅದರಲ್ಲಿ ಬರುವಂತಹ ಪ್ರಾರಂಭದ 1-2 ಪ್ರಾರ್ಥನಾ ಶ್ಲೋಕಗಳನ್ನು ಓದ್ತಾ ಬಂದರೂ ಕೂಡ ಮೇಷರಾಶಿಯವರಿಗೆ ಈ ಒಂದು ಪರಿಹಾರ ಇನ್ನೊಂದು 2-2.5 ವರ್ಷಗಳ ಕಾಲ ಅವಶ್ಯಕವಾಗಿರುತ್ತೆ. ಯಾಕೆಂದರೆ ಸಮಸ್ಯೆ ಇದೆ ಅಂತ ಗುರುವನ್ನು ಆರಾಧನೆ ಮಾಡಿ ಅಂತ ಹೇಳ್ತಾ ಇಲ್ಲ. ಗುರು ಒಳ್ಳೇದು ಮಾಡುವ ಸ್ಥಿತಿಯಲ್ಲಿದ್ದಾನೆ. ಅವನನ್ನು ಇನ್ನಷ್ಟು ಬಲಪಡಿಸ್ಕೊಂಡ್ರೆ ಇನ್ನೂ ಹೆಚ್ಚಿನ ಅನುಕೂಲಗಳನ್ನು ಮೇಷರಾಶಿಯವರು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಭಾಗ್ಯೋದಯ ಸ್ಥಾನವನ್ನು ಗುರು ನೋಡುವಂಥದ್ದು ಒಂದು ರೀತಿಯಲ್ಲಿ ಪಿತೃವಿನ ಅನುಗ್ರಹ, ಆಶೀರ್ವಾದ ಚೆನ್ನಾಗಿ ಸಿಗುತ್ತೆ. ಪ್ರಾಪರ್ಟಿಗಳ ವಿಚಾರದಲ್ಲಿ ಒಂದು ಕ್ಲಾರಿಟಿ ಬರುತ್ತೆ. ಒಡ ಹುಟ್ಟುಗಳು ಅಂದರೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರ ನಡುವೆ ಏನಾದರೂ ಭೂಮಿಗೆ ಸಂಬಂಧಪಡುವ ವ್ಯವಹಾರಗಳಿದ್ದರೆ ಈಗ ಅದನ್ನು ಮುಂದುವರಿಸ್ಕೊಳ್ತಾ ಬಂದರೆ ಅದು ಒಂದು ರಿಸಲ್ಟನ್ನು ಬಹಳ ಬೇಗ ಕೊಡುತ್ತೆ. ಭಾಗ್ಯೋದಯಗಳನ್ನು ಗುರು ಕೊಡ್ತಾನೆ. ಕರ್ಮ ಉದ್ಯೋಗ ಮೇಷರಾಶಿಯವರಿಗೆ ಇದು ಅತ್ಯಂತ ಒಂದು ಅವಶ್ಯಕವಾದಂತಹ ಪ್ರಶ್ನೆ. ಈಗ ಕಳೆದ 1-1.5 ವರ್ಷಗಳಿಂದ ಮೇಷರಾಶಿಯವರಿಗೆ ಉದ್ಯೋಗದ ಬಗ್ಗೆ ಏನಾದರೂ ಕ್ಲಾರಿಟಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಫೆಬ್ರವರಿಗಿಂತ ಒಳ್ಳೆಯ ಸಮಯ ಇಲ್ಲ ಅಂತ ಹೇಳ್ಬೋದು. ಈ ಸಮಯದಲ್ಲಿ ಯಾವುದೇ ಆಪರ್ಚುನಿಟಿಗಳು ನಿಮ್ಮನ್ನು ಹುಡ್ಕೊಂಡು ಬಂದರೆ ಅಥವಾ ನೀವು ಹುಡುಕ್ತಾ ಇರುವಂತಹ ಯಾವುದಾದ್ರೂ ಆಪರ್ಚುನಿಟಿಗಳು ಈ ಸಮಯದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಸಿಕ್ಕಿದರೆ
ಖಂಡಿತ ಪೋಸ್ಟ್ಪೋನ್ ಮಾಡಿ ಅದನ್ನು ಮುಂದೆ ಹಾಕಬೇಡಿ. ಉದ್ಯೋಗದ ಪರಿವರ್ತನೆ, ಉದ್ಯೋಗದಲ್ಲಿ ಅಭಿವೃದ್ಧಿ, ಪ್ರಮೋಷನ್ ಇಂಥದ್ದನ್ನೆಲ್ಲ ಈಗ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. 1-1.5 ವರ್ಷಗಳಿಂದ ಈ ವಿಚಾರದ ಬಗ್ಗೆ ಮೇಷರಾಶಿಯವರು ತುಂಬ ಪ್ರಯತ್ನ ಮಾಡ್ತಾ ಬಂದಿರ್ತೀರ. ಬಟ್ ಈ ಟೈಮಲ್ಲಿ ಅದನ್ನು ಕೈ ಬಿಡಬೇಡಿ. ಈಗ ಅದು ಖಂಡಿತ ಗುರಿ ಮುಟ್ಟುವಂತಹ ಸಮಯ. ಮೇಷರಾಶಿಯವರಿಗೆ ಉದ್ಯೋಗದಲ್ಲಿ, ಅದರಲ್ಲೂ ಸ್ವಂತ ವ್ಯವಹಾರ ಉದ್ಯೋಗ ಮಾಡುವಂಥವರಿಗೆ ಒಂದು ಮಿರಾಕಲ್ ಅಂತ ಹೇಳ್ಬೋದು, ಅದ್ಭುತವಾದಂತಹ ಸಮಯ. ದಶಮಂಗಾರಕ ಕರ್ಮ ಉದ್ಯೋಗ ಕ್ಷೇತ್ರದಲ್ಲಿ ಕುಜ ಉಚ್ಚನಾಗಿದ್ದಾನೆ. ಲಾಭಸ್ಥಾನದಲ್ಲಿ 4 ಗ್ರಹಗಳಿದೆ, ಅವರ ಮೇಲೆ ಗುರುದೃಷ್ಟಿ ಬೀಳ್ತಾ ಇದೆ. ಈ ಎಲ್ಲ ಕಾಂಬಿನೇಷನ್ಗಳು ಮೇಷರಾಶಿಯವರಿಗೆ ಉದ್ಯೋಗದಲ್ಲಿ ಏನಾದರೂ ಒಂದು ಉತ್ತಮ ಸ್ಥಿತಿಗಳನ್ನು ಕಾಣೋದಿದ್ದರೆ ಅದು ಈ ಫೆಬ್ರವರಿ ತಿಂಗಳಲ್ಲಿ ಮಾತ್ರ ಸಾಧ್ಯ. ಈಗ ಪ್ರಯತ್ನಗಳನ್ನು ಕೈ ಬಿಡಬೇಡಿ. ಲಾಭಸ್ಥಾನದಲ್ಲಿ 3 ಮತ್ತು 5ನೇ ತಾರೀಕಿನಿಂದ ಬುಧ ಮತ್ತು ಶುಕ್ರರ ಸಂಚಾರ ಉಂಟಾಗುತ್ತೆ. ರಾಹು ಕೂಡ ಅಲ್ಲೇ ಇದ್ದಾನೆ, ಗುರುದೃಷ್ಟಿ ಬೀಳ್ತಾ ಇದೆ. ಅಮ್ಮನವರು ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡಿದರೆ ತುಂಬ ಲಾಭ ಆಗುತ್ತೆ, ಅನುಕೂಲಗಳನ್ನು ಕಾಣ್ತೀರಾ. ಯಾಕೆಂದರೆ ಫೈನಾನ್ಷಿಯಲಿ ತುಂಬ ಕಾಡಿಸ್ತಾ ಇರ್ತಾನೆ ಶನಿ 12ನೇ ಮನೆಯಲ್ಲಿರೋದ್ರಿಂದ. ಸಮ್ಟೈಮ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಿದಾಗ ದುಡ್ಡು ಬರೋದಿಲ್ಲ, ಬಂದರೂ ಕೂಡ ಕೈಯಲ್ಲಿ ನಿಲ್ಲೋದಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ತುಂಬ ಖರ್ಚುಗಳು ಬರುತ್ತೆ ಮೇಷರಾಶಿಯವರಿಗೆ. ಇದನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಈಗ 1-1.5 ತಿಂಗಳು ಶುಕ್ರನ ಸಂಚಾರ ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಡುತ್ತೆ. ತುಂಬ ವೆಯ್ಟಿಂಗಲ್ಲಿದ್ದಂತಹ ಯಾವುದಾದ್ರೂ ಲೋನ್ಗಳು ಅಪ್ರೂವಲ್ ಆಗುವಂತಹ ಸಮಯ ಇದಾಗಿರುತ್ತೆ. ಖಂಡಿತ ಪ್ರಯತ್ನ ಮಾಡಿ. ಈ ಸಮಯದಲ್ಲಿ ಹಿನ್ನಡೆ ಆಗೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಮೇಷರಾಶಿಯವರಿಗೆ. ವ್ಯಯಸ್ಥಾನ, ಮೋಕ್ಷ ಸ್ಥಾನಾಧಿಪತಿ ಗುರು 3ನೇ ಮನೆಯಲ್ಲಿದ್ದಾನೆ. ಗುರುಗಳ ದರ್ಶನ ಮಾಡಿ, ಗುರುಗಳಿಗೆ ಸಂಬಂಧಪಡುವ ಸ್ತೋತ್ರಗಳನ್ನು ಪಠನೆ ಮಾಡಿ, ದತ್ತಾತ್ರೇಯರ ದರ್ಶನ ಮಾಡಿ, ದಕ್ಷಿಣಾಮೂರ್ತಿಗಳ ಸ್ತೋತ್ರಗಳನ್ನು ಪಠನೆ ಮಾಡಿ. ಮೇಷರಾಶಿಯವರಿಗೆ ಶನಿ 12ನೇ ಮನೆಯಲ್ಲಿ ಕೂತಿದ್ದರೂ ಕೂಡ ಮುಂದೆ ಬರುವ 2-2.5 ವರ್ಷಗಳ ಗುರುವಿನ ಸಂಚಾರ ಅತಿಶಯವಾದ ಲಾಭಗಳನ್ನು ಕೊಡುತ್ತೆ. ರಾಹು ಕೂಡ ಉತ್ತಮ ಸ್ಥಿತಿಯಲ್ಲಿದ್ದಾನೆ. ಗೋಚಾರದಲ್ಲಿ ಪ್ರತಿ ವರ್ಷ ಆಲ್ಮೋಸ್ಟ್ ಮೇಷರಾಶಿಯವರಿಗೆ ಜನವರಿ ಫೆಬ್ರವರಿ ತಿಂಗಳು ಒಂದು ರೀತಿ ಬೋನಸ್ ಅಂತಲೇ ಹೇಳ್ಬೋದು. ಇದು ರೊಟೇಷನ್, ಇದು ಪ್ರತಿ ವರ್ಷಕ್ಕೊಮ್ಮೆ ಹೊಸ ವರ್ಷದ ಪ್ರಾರಂಭದಲ್ಲಿ ಮೇಷರಾಶಿಯವರಿಗೆ ತುಂಬ ಅನುಕೂಲಗಳಾಗ್ತಾ ಇರುತ್ತೆ. ಸೊ ಈಗಲೂ ಕೂಡ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಅನುಕೂಲಗಳನ್ನು ಖಂಡಿತ ನೋಡ್ತೀರ. ಸೊ ಎಲ್ಲ ನವಗ್ರಹಗಳು ಕೂಡ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.